ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸರ್, ಈಗ ಕಾಂಗ್ರೆಸ್ ಈ ಮಹಿಳಾ ಮೀಸಲಾತಿ ವಿಚಾರವಾಗಿ ಸಪೋರ್ಟ್ ಇದೆ, ಅದರ ಪರವಾಗಿದ್ದೀರಿ, ಓಕೆ. ಬಟ್ ನಿಮ್ಮ ಕಾಲದಲ್ಲಿ, ನಿಮ್ಮ ಆಡಳಿತಾವಧಿಯಲ್ಲಿ ಯಾಕೆ ಇದು ಜಾರಿಗೆ ಬರಲಿಲ್ಲ? ಸರ್, ಮೊದಲಿಗೆ ನಾವಿವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನೆನೆಯಲೇಬೇಕಾಗ್ತದೆ. ನಮ್ಮ ದೇಶದಲ್ಲಿ ಮಹಿಳೆಯರಿಗೆ ಒಂದು ಮತದಾನದ ಸಮಾನತೆಯ ಹಕ್ಕನ್ನು ವಿಧಿ 14-15 ಸಂವಿಧಾನದ ವಿಧಿ 14-15 ಅಡಿಯಲ್ಲಿ ಮಹಿಳೆಯರು ಈ ದೇಶದಲ್ಲಿ ಸಮಾನರು ಅಂತ ಅವರಿಗೆ ಸಮಾನತೆಯ ಕಾನೂನು ತಂದುಕೊಟ್ಟಂತಹ ಆ ಮಹಾಪುರುಷ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನೆನೆಯುತ್ತಾ, ಅದರ ಜೊತೆಗೆ ಅಂದಿನ ಪ್ರಧಾನಿ ನೆಹರೂರವ್ರನ್ನ ನೆನೆಯುತ್ತಾ, ಇವತ್ತು ಈ ಒಂದು ಮಹಿಳಾ ಮೀಸಲಾತಿ ವಿಚಾರದಲ್ಲಿ ನಾವು ಎಲ್ಲೂ ವಿರೋಧ ಮಾಡಿಲ್ಲ. ಮಹಿಳಾ ಮೀಸಲಾತಿಗೆ ನಾವು ವಿರೋಧ ಮಾಡಿಲ್ಲ. ಆದರೆ ನಮ್ಮ ವಿರೋಧ ಇದೆ. ಅದು ಎಲ್ಲಿ ಮೇಡಮ್? ಒಂದು ನಿಮಿಷ ತಾಳ್ಮೆ, ಕೇಳಿದ್ದೀನಲ್ಲ. ಇವತ್ತು ಮಾರ್ಗರೇಟ್ ಆಳ್ವ ಅವ್ರನ್ನ ನಾವು ನೆನೆಯಲೇಬೇಕಾಗ್ತದೆ. 1987ರಲ್ಲಿ ರಾಜೀವ್ ಗಾಂಧಿಯವರು ಈ ದೇಶದ ಪ್ರಧಾನಿಯವರಾಗಿದ್ದಾಗ ಮಾರ್ಗರೇಟ್ ಆಳ್ವ ಅವರ ಜೊತೆಗೆ 14 ಜನರ ಒಂದು ಸಮಿತಿಯನ್ನು ಮಾಡಿ ಮೊದಲ ಬಾರಿಗೆ ಈ ಒಂದು ಮಹಿಳಾ ಮೀಸಲಾತಿಗೆ ಅವರಿಂದ ಶಿಫಾರಸನ್ನು ಪಡೆಯುವಂಥ ಕೆಲಸ ಆಗ್ತದೆ. ಅದಕ್ಕೆ ರಾಜೀವ್ ಗಾಂಧಿಯವರ ಒಂದು ಕನಸಿನ ಒಂದು ಥಾಟ್ ಪ್ರೋಸೆಸ್ ಅದು 1989ರಲ್ಲಿ ಅದಕ್ಕೆ ಅನುಮೋದನೆ ಕೊಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ತದನಂತರ 1992ರಲ್ಲಿ ಈ ದೇಶದ ಪ್ರಧಾನಿಯವರಾಗಿದ್ದಂಥ PV ನರಸಿಂಹರಾಯರು ಅದನ್ನು ಆ ಮಸೂದೆಯನ್ನು ಅಂಗೀಕಾರವನ್ನು ಕೇಂದ್ರದಲ್ಲಿ ಮಾಡ್ತಾರೆ. ಅಂದಿನ ಮುಖ್ಯಮಂತ್ರಿಗಳಾದಂಥ ಶ್ರೀ ವೀರಪ್ಪ ಮೊಯ್ಲಿಯವರು ರಾಜ್ಯದಲ್ಲಿ ಅದನ್ನು ಅನುಷ್ಠಾನಕ್ಕೆ ತರುವಂಥ ಕೆಲಸ ಆಗ್ತದೆ. ಅದನಂತರ ಇವತ್ತು ವಾಜಪೇಯಿ ಅವರು ಏನು ದೇಶದ ಪ್ರಧಾನಿಯಾಗಿದ್ದಾಗ 3 ಬಾರಿ ಆ ಒಂದು ಮಸೂದೆಗಳು ಬಂದರೂ ಸಮೇತ ಅದಕ್ಕೆ ಸುಕಾರಂ ಏನು ಮಾಡಲಿಲ್ಲ. ಆದರೆ ರಾಜ್ಯಸಭೆಯಲ್ಲಿ 2010ರಲ್ಲಿ ಶ್ರೀ ಮನಮೋಹನ್ ಸಿಂಗ್ ಅವರು ಈ ಮಸೂದೆಯನ್ನು ಅಂಗೀಕಾರ ಮಾಡುವಂಥ ಕೆಲಸ ಆಯಿತು. ಇವತ್ತು ಕಾಂಗ್ರೆಸ್ನ ಒಂದು ಹೋರಾಟದ ಪ್ರತಿಫಲ ಒಟ್ಟು ದೇಶದಲ್ಲಿ 15 ಲಕ್ಷ ಜನ ಮಹಿಳೆಯರು, ಅದು ಪಂಚಾಯಿತಿ ಆಗಿರ್ಬೋದು, ಜಿಲ್ಲಾ ಪಂಚಾಯಿತಿ ಆಗಿರ್ಬೋದು, ತಾಲೂಕ್ ಪಂಚಾಯಿತಿ ಆಗಿರ್ಬೋದು, ಅವರ ಒಂದು ಸ್ಥಾನ ಮಾನ ಗೌರವವನ್ನು ಅವರ ಅರ್ಹತೆಗೆ ತಕ್ಕಂತೆ ಪಡೆಯುವಂಥ ಕೆಲಸ ಆಗಿದೆ. ನಾವು ಮಹಿಳಾ ಮೀಸಲಾತಿಯ ಮೂಲ ಪುರುಷರು, ನಾವೇ ಫೌಂಡೇಶನ್ ಇಟ್ಟಿರೋರು ಅಂತ ಹೇಳ್ತಾ ಇವತ್ತು ನಾವು ಮೇಡಮ್ ಪ್ಲೀಸ್ ನಾ ಕೇಳಿದ್ದೀನಿ, ಒಂದು ನಿಮಿಷ ಪ್ಲೀಸ್. ಇವತ್ತು ನಾವು ಮಹಿಳಾ ಮೀಸಲಾತಿ ವಿಚಾರವಾಗಿ ನಾವು ಕೇಳ್ತಾ ಇರೋದು, ಸ್ವಾಮಿ 14ರಲ್ಲಿ ಇದು 33% ರಿಸರ್ವೇಶನ್ ಅಂದ್ರಿ, 19ರಲ್ಲಿ 33% ರಿಸರ್ವೇಶನ್ ಅಂದ್ರಿ, 23ರಲ್ಲಿ 33% ರಿಸರ್ವೇಶನ್ ಅಂದ್ರಿ, 30 ತಿಂಗಳು ಕಳೆದೋಯ್ತು, ಇವಾಗ ನಾವು ಮಾಡ್ತೀವಿ ಅಂತ ಇದ್ದೀರಲ್ಲ, ಯಾವ ಮೂಲದಿಂದ ನೀವು ಮಾಡ್ತಾ ಇದ್ದೀರಿ ಅಂದ್ರೆ ನಾವು 2011ರ ಜನಗಣತಿಯ ಆಧಾರದ ಮೇಲೆ ಈಗ ಮಾಡ್ತೀವಿ ಅಂತ. ಈ ದೇಶದಲ್ಲಿ ಎಷ್ಟು ಜನ ಹುಟ್ಟಿದ್ದಾರೆ, ಎಷ್ಟು ಜನ ಸತ್ತಿದ್ದಾರೆ ಅಂತ ಒಂದು ಲೆಕ್ಕ ಆದ್ರೆ ಇವರಿಬ್ರು ಎಷ್ಟು ಚೆನ್ನಾಗಿ ಒಂದು ವಿಷಯ ಹೇಳಿದ್ರು ಅಂದ್ರೆ SC ST ಮೀಸಲಾತಿ ಬೇಡ ಅನ್ನುವಂತ ಪದ ಹೇಳ್ತಾ ಇದ್ದಾರೆ. ಅಂದ್ರೆ ಮೀಸಲಾತಿಯ ವಿರೋಧಿಗಳು ಅನ್ನೋದನ್ನ ನಿಮ್ಮ ಮುಂದೆ ಅವರು ಒಪ್ಕೊಂಡಿದ್ದಾರೆ. ಅವರ ಆಡಿದ ಮಾತನ್ನ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಸರ್. 2011ರ ಏನು ಜನಗಣತಿ ಆಗಿದೆ, ಅಲ್ಲಿ ಯಾವುದೇ ಕ್ಯಾಸ್ಟ್ ಸೆನ್ಸಸ್ ಆಗಿಲ್ಲ. ಅದು SC ST OBC ಈ ದೇಶದಲ್ಲಿ ಬಹುಸಂಖ್ಯಾತ ಏನು ಜನಾಂಗ ಇದೆ, ಅಲ್ಲಿನ ಮಹಿಳೆಯರಿಗೆ ಒಂದು ಪ್ರಾತಿನಿಧ್ಯ ಸಿಗ್ಬೇಕಂತಂದ್ರೆ ಹೊಸದಾಗಿ ನೀವು ಜಾತಿ ಗಣತಿಯನ್ನ ಮಾಡಿ ಸಮನಾಗಿ ಆ ಒಂದು ಅವರಿಗೆ ಹಕ್ಕನ್ನು ಕೊಡುವಂತ ಕೆಲಸ ಒಂದಾಗಬೇಕು ಅಂತ. ಇನ್ನೊಂದು ಕ್ಷೇತ್ರಗಳ ಮರು ವಿಂಗಡಣೆ ಅನ್ನುವಂತ ವಿಚಾರ ಬರ್ತಾ ಇದೆಯಲ್ಲ ಸ್ವಾಮಿ. ಇವತ್ತು ಹೇಳ್ತಾ ಇದ್ದಾರೆ ಉತ್ತರ ನಮ್ಮ ಒಂದು ದಕ್ಷಿಣದ ರಾಜ್ಯಗಳಿಗೆ ಅಥವಾ 7 ಸಿಸ್ಟರ್ ಸ್ಟೇಟ್ಸ್ಗಳಿದಾವೆ, ಸಣ್ಣ ಪುಟ್ಟ ರಾಜ್ಯಗಳಿದಾವೆ, ಆ ಒಂದು ರಾಜ್ಯಗಳನ್ನ ಸಂಪೂರ್ಣವಾಗಿ ರಾಜಕೀಯ ಹಕ್ಕನ್ನ ಅವರ ಧ್ವನಿಯನ್ನ ಕಿತ್ಕೊಳ್ಳುವಂತ ಕೆಲಸಕ್ಕೆ ಇವರ ಮುಂದಿನ ಚುನಾವಣೆ 100ಕ್ಕೆ 100 ಗೆಲ್ಲೋದಿಲ್ಲ. ಆ ಒಂದು ಕಾರಣಕ್ಕೆ ಚುನಾವಣಾ ಗೆಲ್ಲುವಂತ ವಿಚಾರವನ್ನ ಇಟ್ಕೊಂಡು ಇವರಲ್ಲಿ ಯಾವುದೇ ಒಂದು ಸರ್ ಆಯ್ತು ಟೈಮಿಂಗ್ ಬಗ್ಗೆ ನೀವು ಈ ಟೈಮಲ್ಲಿ ಯಾಕೆ ತರ್ತಿದ್ದಾರೆ ಅಂತ ಮಾತಾಡ್ತಿದ್ದೀರಿ. ಅನುಷ್ಠಾನಕ್ಕೆ ಬಂದಿದ್ಯಾ? 23ರಲ್ಲಿ ಇವ್ರ ಅಂಗೀಕಾರ ಅನುಷ್ಠಾನಕ್ಕೆ ಬಂದಿದ್ಯಾ? ನರೇಂದ್ರ ಮೋದಿ ಅವರು ಬುಲೆಟ್ ಟ್ರೈನ್ ಯಾವ ರೀತಿ ದೇಶದಲ್ಲಿ ಬಿಟ್ರಲ್ಲ, ಇದನ್ನೂ ಅಷ್ಟೇ ಒಂದು ಬುಲೆಟ್ ಟ್ರೈನ್ ಓಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಒಂದ್ ಸೆಕೆಂಡ್ ಮೇಡಮ್ ನಿಮ್ಮ ಒಂದು ಒಪಿನಿಯನ್ ತಗೋಬೇಕು. ಈಗ ಈ 3 ಜನ ಮಾತಾಡಿ ನೀವು ಕೇಳಿಸ್ಕೊಂಡ್ರಿ, ನೀವು ಹೇಳಿ ಸರ್. ಎಲ್ಲಕ್ಕಿಂತ ಮೊದಲಿಗೆ ಮಹಿಳೆಯರಿಗೆ ಇಷ್ಟು ದಿನ ಆದ್ರೂ ಮೀಸಲಾತಿ ಸಿಗ್ತಾ ಇಲ್ಲ ನೋಡ್ತಾ ಇದೆಯಲ್ಲ, ಎಲ್ಲ ಪಕ್ಷಗಳೇ ಆಗ್ಬೋದು, ಎಲ್ಲ ಇವತ್ವರೆಗೂ ನಮ್ದು ಇವಾಗ ಈಗ ಸರ್ಕಾರ ಓಪನ್ ಆಗಿನೇ ಎಷ್ಟೋ ವರ್ಷಗಳಿದೆ, 70, 75, 80 ವರ್ಷಗಳಾಗ್ತಾ ಇದೆ. ಇವತ್ತಿಗೂ ಮಹಿಳೆಯರಿಗೆ ಮೀಸಲಾತಿ ಸಿಗ್ತಾ ಇಲ್ಲ. ಇವತ್ತು ನಾವು ಹೋರಾಡ್ತಾ ಇದ್ವಿ, ಪಕ್ಷಗಳು ಬಿಟ್ಟಾಕ್ಬಿಡಿ, ಒಂದು ಮಹಿಳೆ ಅಂತ ನಿಂತ್ಕೊಂಡಾಗ ನಮ್ಗೆಲ್ಲೂ ನ್ಯಾಯ ಇಲ್ಲ. ಅದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ವಿಷಯ. ಸೊ ಈಗ ಮಹಿಳೆಯರಂತ ತಗೊಂಡಾಗ ನಮ್ಮ ಮನೆಯಲ್ಲಿ
ಒಂದು ದೇವ್ರ ಪೂಜೆಗಳಲ್ಲಿ ಹೆಸರೆಲ್ಲನೂ ಮಹಿಳೆಯರದೇ ಬರುತ್ತೆ, ನದಿಗಳ ಹೆಸರು ತಗೊಂಡ್ರು ಮಹಿಳೆಯರ ಹೆಸರುಗಳೇ ಬರುತ್ತೆ. ಪ್ರತಿಯೊಂದರಲ್ಲೂ ಮಹಿಳೆ ಮತ್ತು ಮನೆಗೂ ಅಷ್ಟೇ, ಮದುವೆ ಆಗೋಕ್ಕೊಂದು ಮಹಿಳೆ ಬೇಕು, ಮನೆ ನಡ್ಸೋಕ್ಕೊಂದು ಮಹಿಳೆ ಬೇಕು, ಪ್ರತಿಯೊಂದು ತಿನ್ನೋಕ್ಕೆ ಒಂದು ಅವ್ರು ಹೆಲ್ತಿಯಾಗಿರೋಕ್ಕೆ, ಪ್ರತಿಯೊಂದಕ್ಕೂ ಮಕ್ಕಳನ್ನ ಸಾಕೋದಾಗಲಿ, ಒಂದು ವಂಶ ವೃದ್ಧಿ ಆಗಬೇಕು ಅನ್ನೋದರಲ್ಲಿ ಪ್ರತಿಯೊಂದರಲ್ಲೂ ಮಹಿಳೆ ಬೇಕು. ಆದರೆ ಈ ಮಹಿಳೆ ಮನೆಯಲ್ಲಿ ಮಾತ್ರ ಸೀಮಿತ ಆಗಿರಬೇಕು, ಅವಳು ಹೊರಗಡೆ ಬರಬಾರ್ದು, ಮನೆಯಲ್ಲೇ ಅವಳು ಇದ್ಬಿಟ್ಟು ಗೃಹಲಕ್ಷ್ಮಿ ಥರ ಇದ್ಬಿಟ್ರೆ ತುಂಬ ಸಂತೋಷವಾಗಿ ಎಲ್ಲರೂ ಇರ್ತಾರೆ. ಅದೇ ಅವಳು ಹೊರಗಡೆ ಬಂದ್ಬಿಟ್ಟು ಇವಾಗ ಮನೇನ ಅಷ್ಟು ಅಚ್ಚುಕಟ್ಟಾಗಿ ಅವಳು ನಡೆಸ್ತಾ ಇದ್ದಾಳೆ ಅಂತ ಅಂದಮೇಲೆ ಹೊರಗಡೆ ಅವಳು ಮಾಡಲ್ಲ ಅನ್ನೋದು ಏನು ಗ್ಯಾರಂಟಿ? 100% ತೊಗೊಂಡು ಹೋಗ್ತಾಳೆ. ಇದು ಎಷ್ಟೋ ಪುರುಷರಿಗೆ ಇನ್ಸೆಕ್ಯೂರ್ ಫೀಲ್ ಆಗುತ್ತೆ ಅಂತ ನನಗನ್ಸುತ್ತೆ. ಯಾಕಂತಂದರೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಭಾರತೀಯ ಮಹಿಳೆಯರು ಅಂತ ತಗೊಂಡ್ರೆ, ನಾವು ಯಾವ ಪಕ್ಷಕ್ಕೂ ನಾನು ಬರಲ್ಲ, ಭಾರತೀಯ ಮಹಿಳೆ ಅಂತ ತಗೊಂಡ್ರೆ ನೀವು ಎಲ್ಲೇ ನೋಡಿ ಇಡೀ ಪ್ರಪಂಚ ಹುಡುಕಿ ನಮ್ಮ ಮಹಿಳೆಯರು ಇಲ್ಲಿ ಇರುವಂತಹ ಟ್ಯಾಲೆಂಟು, ಅವಳ ಬುದ್ಧಿ, ಆ ಚತುರ, ಆ ಸೌಂದರ್ಯ ಆಗ್ಬೋದು, ಪ್ರತಿಯೊಂದು ನಮ್ಮ ಭಾರತೀಯ ಮಹಿಳೆಯಲ್ಲಿ ಇದೆ. ಇಷ್ಟೆಲ್ಲ ಇದ್ಕೊಂಡು ನದಿಗಳ ಹೆಸರು ಯಾಕೆ ಸರ್ ಮತ್ತೆ ಎಲ್ಲ ಮಹಿಳೆ ಹೆಸರು ಇಟ್ಟಿದ್ದಾರೆ? ಮತ್ತು ಒಂದು ದೇವಸ್ಥಾನ ಪ್ರಸಾದ ಪೂಜೆ ಎಲ್ಲ ಮಹಿಳೆ ಹೆಸರುಗಳು ಯಾಕೆ ಇಟ್ಟಿದ್ದಾರೆ? ಜೆಂಟ್ಸ್ ಇಡ್ಬೋದಾಗಿತ್ತಲ್ವ? ಎಲ್ಲದಕ್ಕೂ ಮಹಿಳೆ ಬೇಕು. ಸರ್ಕಾರ ನಡೆಸುವ ಟೈಮಲ್ಲಿ ಯಾಕೆ ಮಹಿಳೆ ಬೇಡ? ಈಗ 33% ಅಂತಂದರೆ ಅಲ್ಲಿ ನೀವು ಒಳಗಡೆ ಹೋಗಿ ನೋಡಿದ್ರೆ ಎಷ್ಟು ಪರ್ಸೆಂಟ್ ಅಂತ ನಿಜವಾಗ್ಲೂ ಗೊತ್ತಾಗುತ್ತೆ. ಇದು ಇವಾಗಿಂದಲ್ಲ, ಅಟಲ್ ಬಿಹಾರಿ ವಾಜಪೇಯಿ ಅವರು 4 ಸರಿ ಒಂದು ಇದನ್ನು ತೊಗೊಂಡು ಬಂದು ಅವರು ಫೈಟ್ ಮಾಡಿದ್ದಾರೆ, ಅಲ್ಲೂ ಸಿಕ್ಕಲಿಲ್ಲ, ಎಲ್ಲೂ ಸಿಕ್ಕಲಿಲ್ಲ. ಇವತ್ತುವರೆಗೂ ನೀವು ಬಂದು ನೋಡಿದ್ರೆ ಫೈಟೇ ಆಗ್ತಾ ಇದೆ ಬಿಟ್ಟರೆ ಸಮಾಧಾನಕವಾಗಿ ಮಹಿಳೆಯರಿಗೆ ಎಲ್ಲೂ ನ್ಯಾಯ ಸಿಗ್ತಾ ಇಲ್ಲ. ಎಷ್ಟೋ ಕಡೆ ನೀವು ನೋಡಿದ್ರೆ ಮನೆಯಲ್ಲೂ ಅವಳಿಗೆ ಅನ್ಯಾಯ ಎಷ್ಟೋ ಆಗ್ತಾ ಇದೆ, ದೌರ್ಜನ್ಯ ಆಗ್ತಾ ಇದೆ. ಯಾರು ಹೊಣೆ ಅದಕ್ಕೆ? ಸರ್ಕಾರ ಎಲ್ಲೋ ಇದೆ, ಮಹಿಳೆ 33% ಅಂತ ಎಲ್ಲೋ ಇದೆ. ಆದರೆ ಮಹಿಳೆಯರು ಇವತ್ತಿಗೂ ಮನೆ ಒಳಗಡೆ ಎಷ್ಟು ದೌರ್ಜನ್ಯ ಆಗ್ಬೋದು, ಅತ್ಯಾಚಾರ ಆಗ್ಬೋದು, ಎಲ್ಲ ಇವತ್ತವರೆಗೂ ಅನುಭವಿಸ್ತಾ ಇದ್ದಾರೆ. ಅದಕ್ಕೆ ಯಾರು ಹೊಣೆ ಆಗ್ತಾ ಇದ್ದಾರೆ? ಅದಕ್ಕೆ ಯಾರು ಸಾಂತ್ವನ ಕೊಡ್ತಾ ಇದ್ದಾರೆ? ಅಲ್ಲಿ ನ್ಯಾಯ ಸಿಗ್ತಾ ಇದೆ? ಈಗ ನಿಮ್ಮ ಪ್ರಕಾರ ಈಗ 33% ಸಾಕ ಅಥವಾ 50% ನೆಸೆಸಿಟಿ ಇತ್ತು ಅಂತ ಅನ್ಸುತ್ತಾ? ಸರ್ 50% ಕೊಡಲೇಬೇಕು. ಯಾಕೆ ಅಂತಂದರೆ ಮನೆಯಲ್ಲಿ ಮಾತ್ರ ಗೃಹಿಣಿ, ಅದೇನೋ ಹೇಳ್ತಾರಲ್ಲ ಅರ್ಧಾಂಗಿಣಿ, ಅದಕ್ಕೆಲ್ಲ ಅರ್ಧ ಮಾಡಿ ಇಡ್ತಾರೆ. ಆದರೆ ಸಮಾಜ ಒಂದು ಗೌರ್ಮೆಂಟ್ ನಡೆಸೋ ಒಂದು ಇದರಲ್ಲಿ ಅಲ್ಲಿ ಯಾಕೆ ಸಮಾನತೆ ಕೊಡೋದಿಲ್ಲ? ಓಕೆ ಅಲ್ವಾ? ಕೊಡಲೇಬೇಕು. ಕೊಟ್ಟರೆ ನಾವೇನು ಇವಾಗ ನೋಡಿ, ನೀವೆಲ್ಲ ನೋಡಿದ್ರೆ ಮಹಿಳೆಯರು ಈಗ ಒಂದು ಎಜುಕೇಷನ್ ಮೇಡಮ್ ಅವರು ಎಜುಕೇಷನ್ ಸೆಕ್ಟರಲ್ಲೂ ಫಸ್ಟ್ ಬಂದಿದ್ದಾರೆ, ಎಲ್ಲ ರೀತಿಯಲ್ಲೂ ಫಸ್ಟ್ ಬರುವಾಗ ನಮ್ಮ ಕೈಯಲ್ಲಿ ಆಡಳಿತ ಅನ್ನೋದು ಕೊಟ್ಟರೆ ನಾವು ಯಾಕೆ ಸರ್ ಮುಂದೆ ಬಂದು ಮಾಡೋದಿಲ್ಲ? ಖಂಡಿತ 100% ಇಡೀ ದೇಶನೇ ನಮ್ಮ ರಾಜ್ಯ ಎತ್ತಿ ನೋಡ್ಬೇಕನ್ನೋಂಥ ಕೆಲಸ ನಾವು ಮಹಿಳೆಯರು ಮಾಡೇ ಮಾಡ್ತೀವಿ.